ರಂಗಮ್ಮ ಬುದ್ಧಿ ತಂಗಿರದ್ರಾ? ಇನ್ನೂ ಎದ್ದಿಲ್ಲ ಬುದ್ಧಿ. ಆಗ್ಲೇ ಕದ ತಟ್ಟದೆ. ಇನ್ನೂ ವಸಿವತ್ ಮಲ್ಕಂತೀನಿ ಅಂದ್ರು. ಈಗ ಹೋಗಿ ಎಬ್ಬುಸ್ಲ ಬುದ್ಧಿ. ಬೇಡ, ಅವ್ರು ನಿಧಾನವಾಗಿ ಎದ್ದೇಳಿ. ಸರಿ ಬುದ್ಧಿ. ಬುದ್ಧಿ ತಿಂಡಿ ತಿನ್ ಬನ್ನಿ. ಬೇಡಮ್ಮ, ತಂಗಿರದ್ಮೇಲೆ ಒಟ್ಟಿಗೆ ಮಾಡ್ತೀನಿ. ಆಯ್ತು ಬುದ್ಧಿ. ಇದನ್ನಲ್ಲೇ ಮರ್ತ್ಬಿಟ್ಟು ಬಂದಿದ್ದೀಯ. ನಾನು ಹಿಂಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಹೆಣ್ಣು ಮಕ್ಕಳು ಹೆಂಗಿರ್ಬೇಕು? ಬೆಳಿಗ್ಗೆ ಬೇಗ ಎದ್ದು ಮನೆ ಕಸ ಗುಡಿಸಿ ಸಾರಿಸಿ ಸ್ನಾನ ಮಾಡಿ ದ್ಯಾವ್ರ ಕೈ ಮುಗಿದು ಅಡುಗೆ ಮನೆ ಕೆಲಸ ಎಲ್ಲ ನೋಡ್ಬೇಕು. ಅದು ಬಿಟ್ಟು ನೀನ್ ತಂಗಿರ್ಗೆ ಸಾನೆ ಸಲಿಗೆ ಕೊಟ್ಟು ಬೆಳೆಸ್ತಾ ಇದ್ಯಪ್ಪ. ನನ್ಗೆ ಯಾಕೋ ಸರಿ ಕಾಣಕ್ಕಿಲ್ಲ. ರಮಣ, ಹೆಣ್ಮಕ್ಳು ತವ್ರ ಮನೇಲಿ ಇರೋವರೆಗೂ ತಾನೆ ಸುಖವಾಗಿ ಸ್ವತಂತ್ರ ಇರೋಕಾಗದು. ಗಂಡನ ಮನೆಗೆ ಹೋದ್ಮೇಲೆ ಇದೆಲ್ಲ ಇದ್ದೇ ಇರುತ್ತೆ. ನೀನೇನು ಯೋಚನೆ ಮಾಡಬೇಡ. ಅತ್ತೆ ಮನೆಗೆ ಹೋದ್ಮೇಲೆ ಹೊಂದ್ಕೊಂಡು ಹೋಗ್ತಾರೆ ಬಿಡು. ಮುತ್ತಣ್ಣ, ಯಾಕೆ ಮುತ್ತಣ್ಣ ಹಂಗ್ ನೋಡ್ತಿದ್ಯಾ? ನಿಮ್ ಮನೆಗೆ ಕಾಲಿಟ್ಟು 15 ವರ್ಷ ಆಯ್ತು. ಯಾವ ಮುಖ ಇಟ್ಕೊಂಡ್ ಬಂದಿದ್ಯಾ ಅಂತ ಕೇಳ್ಬೋದು. ಸಂಬಂಧ ಅಂದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಅದಕ್ಕೋಸ್ಕರ ಶಾಶ್ವತವಾಗಿ ದೂರ ಇರೋಕ್ಕಾಗುತ್ತಾ? ನಿಮ್ಮ ಅಪ್ಪ ಅಮ್ಮ ಸತ್ತು ನೀವು ಬೀದಿಲ್ ಬಿದ್ದಾಗ ನಾವು ಸಹಾಯ ಮಾಡ್ಲಿಲ್ಲ ಅಂತ ನೀವು ಕೋಪ ಇರಬಹುದು. ಆದ್ರೆ ನಾವು ಹಾಗ್ ಮಾಡದೇ ಇದ್ದಿದ್ರೆ ನಿನಗ್ ಬದುಕ್ಬೇಕು ಅನ್ನೋ ಛಲ ಹುಡ್ತಾ ಇತ್ತಾ? ಇಷ್ಟೊಂದ್ ಆಸ್ತಿ ಸಂಪಾದನೆ ಮಾಡಕ್ಕಾಗ್ತಿತ್ತ? ಸುತ್ತಮುತ್ತ ಊರುಗಳಲ್ಲಿ ನಿನಗೆ ಈ ಮರ್ಯಾದೆ ಸಿಗ್ತಾ ಇತ್ತಾ ಮುತ್ತಣ್ಣ? ನಿಂತೇ ಇದೆಯಲ್ಲಪ್ಪ, ಕೂತ್ ಮಾತಾಡೋಣ ಬಾ. ಅಲ್ಲೇ ನಿಂತ್ಕೊಳ್ಳಿ. ಕೂತ್ ಮಾತಾಡಕ್ಕೆ ನಿಮ್ಗೂ ನಮ್ಗೂ ಏನ್ ಸಂಬಂಧ? ಬೇಡಮ್ಮ, ಹಾಗೆಲ್ಲ ಮಾತಾಡ್ಬಾರ್ದು. ಮನೆಗ್ ಬಂದಿರೋ ಶತ್ರುಗಳೇ ಆದ್ರೂ ಮರ್ಯಾದೆ ಕೊಡ್ಬೇಕಾದ್ದು ಮರ್ಯಾದಸ್ಥರ ಲಕ್ಷಣ. ಬನ್ನಿ ಅತ್ತೆ. ಮುತ್ನಂತ ಮಾತು. ಟವಲ್ ನಲ್ಲಿ ಯಾಕಡೆ ಸುತ್ಕೊಂಡು ಓಡದಂಗೆ. ಬನ್ನಿ 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 ಬರ. ಹೇಳಿ, ಏನ್ ವಿಷಯ? ನಿನಗೆ ವಯಸ್ಸಿಗೆ ಬಂದಿರೋ ತಂಗೀರು, ನಮಗೆ ಮದುವೆಗೆ ಬಂದಿರೋ ಮಕ್ಕಳು. ಆಗಿನ ಕಾಲದಲ್ಲಿ ಏನೋ ಸಹಾಯ ಮಾಡೋಕ್ಕಾಗ್ಲಿಲ್ಲ ಅಂತ ಈಗ್ಲೂ ಹಾಗೆ ಇರೋಕ್ಕಾಗತ್ತಾ? ಅದಕ್ಕೆ ಅನ್ನಪೂರ್ಣನ ನನ್ ಮಗನಿಗೂ ಸೌಂದರ್ಯನ ಸುಂದರಿ ಮಗನಿಗೂ ಮದ್ವೆ ಮಾಡ್ಕೊಳ್ಳೋಣ ಅಂತ ಬಂದಿದೀವಿ. ಏನು ಈ ಪೊರ್ಕಿ ನಾನ್ ಮದ್ವೆ ಆಗ್ಬೇಕಾ? ಮೊನ್ನೆ ಕೆರೆ ಹತ್ರ ಕಂಪ್ಲೇಂಟ್ ಕೇಳ್ಕಿ ಚಪ್ಪಲಿ ಹೊಡ್ಸ್ಕೊಂಡ. 3 ಹೊತ್ತು ಕುಡ್ಕೊಂಡು ಅರಳಿಕಟ್ಟೆ ಮೇಲೆ ಇಸ್ಪೀಟ್ ಆಡೋ ಇವನ್ನ ನಾನ್ ಮದ್ವೆ ಆಗ್ಬೇಕಾ? ಏನೋ ಹುಡುಗ್ ಬುದ್ಧಿ. ಮದ್ವೆ ಆದ್ಮೇಲೆ ಸರಿ ಹೋಗ್ತೇನೆ ಬಿಡಮ್ಮ. ನೀವೇನ್ ಹೋಗ್ಬೋದು. ಅಲ್ಲ ಮುತ್ತಣ್ಣ, ನನ್ ತಂಗಿಯರ್ ಇಷ್ಟ ಅಲ್ಲ ಅಂತ ಹೇಳಿದ್ರಲ್ಲ, ಹೊರಡಿ. ಅವಕಾಶ ಬಂದಾಗ ಹೆಣ್ಮಕ್ಳಿಗೆ ಮದ್ವೆ ಮಾಡದೇ ಇದ್ರೆ ಆಮೇಲೆ ಯಾರನ್ನಾದ್ರೂ ನೋಡ್ಕೊಂಡು ಓಡೋಗ್ ಬಿಡ್ತಾರೆ. ಕತ್ತರಿಸಾಕ್ಬಿಡ್ತೀನಿ. ನೀವ್ ಹಲ್ಕ ಅಂತ ಗೊತ್ತಿದ್ರು ನಮ್ಮ ಅಪ್ಪನ ಬೆನ್ನಿಂದ ಹುಟ್ಟಿರೋ ಅಭಿಮಾನಕ್ಕಾಗಿ ನಿಮ್ಮನ್ನ ಮನೆ ಒಳಗೆ ಕರೆದು ಕೂರಿಸಿದ್ರೆ ಬಾಯಿ ಬಂದ ಮಾತಾಡ್ತೀರಾ? ಕಂಡವ್ರಿಂದ ಓಡೋಗೋದಕ್ಕೆ ನನ್ನ ತಂಗಿಯರು ಕಂಡವ್ರ ಮನೆ ಎಂಜು ತಿಂದು ಬೆಳೆದಿಲ್ಲ. ಈ ಮುತ್ತಣ್ಣ ಕೈ ತುತ್ತಿಂದ ಬೆಳೆದಿದ್ದಾರೆ. ನಿನ್ ತಂಗಿರೇನ್ ರಂಬೆನ ಊರ್ವಶಿನ? ಎದೆ ಚಿಳಿದ್ರೆ 4 ಅಕ್ಷರ ಇಲ್ಲ. ತಲೆ ಹೊಡೆದ್ರು ಒಂದು ಮನೆ ಕೆಲಸ ಬರಲ್ಲ. ಇವಕ್ಕೆ ನನ್ ಮಕ್ಕಳಿಗಿಂತಾನು ಒಳ್ಳೆ ಸಂಬಂಧ ಎಲ್ಲಿಂದ ಸಿಗುತ್ತೆ? ಇವ್ರ ಯೋಗ್ಯತೆಗೆ ಸಿಟಿಯಿಂದ ಡಾಕ್ಟರ್ ಇಂಜಿನಿಯರು ಬಂದು ಮದುವೆ ಮಾಡ್ಕೊಳ್ತಾರೆ ಅನ್ಕೊಂಡಿದ್ಯೇನೋ? ಅದು ಕನಸಲ್ಲೂ ನಡೆಯಲ್ಲ. ಒಂದು ವೇಳೆ ಸಿಕ್ಕಿ ನೀನು ಹಣ ಸುರಿದು ಮದುವೆ ಮಾಡಿದ್ರು ನೆಟ್ಟಿಗೆ 6 ತಿಂಗಳು ಗಂಡನ್ ಮನೆಯಲ್ಲಿ ಸಂಸಾರ ಮಾಡದೆ ತವ್ರ ಮನೆಗೆ ಓಡ್ ಬಂದ್ಬಿಡ್ತವೆ. ಚೆನ್ನಾಗಿ ಜ್ಞಾಪಕ ಇಟ್ಕೋ. ಏನಯ್ಯ ನೋಡ್ತಾ ಇದ್ದೀರಾ? ನಡೀರ. ತಲೆ ಹೊಡೆದ್ರು ಒಂದು ಮನೆ ಕೆಲಸ ಬರಲ್ಲ. ಇವಕ್ಕೆ ನನ್ ಮಕ್ಕಳಿಗಿಂತಾನು ಒಳ್ಳೆ ಸಂಬಂಧ ಎಲ್ಲಿಂದ ಸಿಗುತ್ತೆ? ಇವ್ರ ಯೋಗ್ಯತೆಗೆ ಸಿಟಿಯಿಂದ ಡಾಕ್ಟರ್ ಇಂಜಿನಿಯರು ಬಂದು ಮದುವೆ ಮಾಡ್ಕೊಳ್ತಾರೆ ಅನ್ಕೊಂಡಿದ್ಯೇನೋ? ನೀವೊಂದ್ ಸಂಬಂಧ ಹುಡುಕಕ್ಕೆ ಎಷ್ಟು ತಗೋತೀರಾ? ಹೈ ಕ್ಲಾಸ್ ಸಂಬಂಧ ಅಂದ್ರೆ 10,000 ರೂಪಾಯಿ, ಮಿಡ್ಲ್ ಕ್ಲಾಸ್ ಸಂಬಂಧ ಅಂದ್ರೆ 5,000 ರೂಪಾಯಿ. ಇದ್ರಲ್ಲಿ 50,000 ರೂಪಾಯಿ ಇದೆ. ನೀವೇನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ. ನನ್ ತಂಗಿಯರ್ಗೆ ಸಿಟಿಲಿರೋ ಒಳ್ಳೆ ಮನತನ ಡಾಕ್ಟರ್ ಇಂಜಿನಿಯರ್ ಗಂಡುಗಳೇ ಆಗ್ಬೇಕು. ವರೋಪಚಾರ ವರದಕ್ಷಿಣೆ ಎಷ್ಟೇ ಆದ್ರೂ ಸರಿ, ನಾನ್ ಯೋಚನೆ ಮಾಡಲ್ಲ. ಮುತ್ತಣ್ಣ, ನಿಮ್ಮ ಸಂಬಂಧ ಬೆಳೆಸಬೇಕು ಅಂದ್ರೆ ಅವ್ರು ಪುಣ್ಯ ಮಾಡಿರ್ಬೇಕು. ನೀವೇನು ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ನೀವು ಹೇಳಿದ ವರಗಳನ್ನ ಹುಡ್ಕೊಂಡು ಬರ್ತೀನಿ.
ಯಾರಮ್ಮ? ನನ್ನ ಹೆಸರು ಪ್ರಿಯಾ ಅಂತ. ನಮ್ಮೂರು ರಾಮಾಪುರ. ಯಾಕೆ, ಏನಾಯ್ತು? ನಾನ್ ಬೆಂಗಳೂರಲ್ಲಿ ಓದ್ ಮುಗಿಸ್ಕೊಂಡು ಹಳ್ಳಿಗ್ ಬಂದಾಗ ನಮ್ ತಂದೆ ಯಾವ್ದೋ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡಿದ್ರು. ಅವ್ರಿಗೂ ಆ ಕೊಲೆಗೂ ಯಾವ ಸಂಬಂಧನೂ ಇರ್ಲಿಲ್ಲ. ನಮ್ಮಪ್ಪನ ಉಳಿಸ್ಕೊಳಕೋಸ್ಕರ ನಮ್ಮೂರ್ ಸಾವುಕಾರನ ಹತ್ರ 50,000 ರೂಪಾಯಿ ಸಾಲ ಮಾಡಿದ್ವಿ. ಆದ್ರೂ ಏನೋ ಪ್ರಯೋಜನ ಆಗ್ಲಿಲ್ಲ. ಕೋರ್ಟ್ ನಮ್ಮಪ್ಪನ್ಗೆ ಜೀವಾವಧಿ ಶಿಕ್ಷೆ ಕೊಟ್ಬಿಡ್ತು. ಈ ವಿಷಯ ಕೇಳಿ ನನ್ ತಾಯಿ ತೀರ್ಕೊಂಡ್ರು. ಈಗ ಅವನು ನನ್ ಸಾಲ ತೀರ್ಸು, ಇಲ್ಲ ಅಂದ್ರೆ ನನ್ನ ಆಸೆ ತೀರ್ಸು ಅಂತ ಹಿಂದೆ ಬಿದ್ದಿದ್ದಾನೆ. ಅವನು ಅವನ ಕಡೆಯವರು ನನ್ನ ನಟ್ಟಿಸ್ಕೊಂಡ್ ಬರ್ತಿದ್ದಾರೆ. ದಯವಿಟ್ಟು ಅವನಿಂದ ನನ್ನ ಕಾಪಾಡಿ. ನೋಡಿ, ಅವ್ರು ನಿಮ್ಗೆ ಎಷ್ಟು ದುಡ್ಡು ಕೊಡ್ಬೇಕೋ ಅದನ್ನ ನಾನ್ ಕೊಡ್ತೀನಿ. ಆಕೆನ್ ಬಿಟ್ಬಿಡಿ. ಓಯ್, ಯಾವನಿಗೆ ಬೇಕೋ ನಿನ್ ದುಡ್ಡು? ಇಷ್ಟು ದಿವಸದಿಂದ ಇವಳಿಗೋಸ್ಕರನೇ ಕಾಯ್ತಾ ಇದ್ದೆ. ಇವಳು ಸಿಕ್ಕಿರ್ಲಿಲ್ಲ, ಆದ್ರೆ ಇವತ್ತು ಇವಳು ಸಿಕ್ಕಿದಾಳೆ. ಸಾಲದ ನೆಪದಲ್ಲೇ ಇವಳನ್ನ ಅನುಭವಿಸ್ತೇ ಬಿಡೋದಿಲ್ಲ. ರಮಣ, ದುಡ್ಡು ಕೊಡಿ. ತಗೋ ನಿನ್ ಹಣನ. ಇನ್ನೊಂದ್ಸಲ ಇವ್ರ ತಂಟೆಗೇನಾದ್ರೂ ಬಂದ್ರೆ ನೀನ್ ಜೀವ ಸತ ಉಳಿಯಲ್ಲ. ಹೋಗು. ರಮಣ, ನಮ್ ಫ್ಯಾಕ್ಟರಿ ಔಟ್ ಹೌಸ್ ನಲ್ಲಿ ಇವ್ರು ಇರೋದಕ್ಕೆ ಏರ್ಪಾಡು ಮಾಡಿ. ಸರಿ, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಆಯ್ತಪ್ಪ. ನೋಡಿ, ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯೋಲ್ಲ. ಇದು ಉಪಕಾರ ಅಲ್ಲ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ಮಾಡ್ಬೇಕಾದ್ರೆ ಸಹಾಯ ಅಷ್ಟೇ. ನಿನ್ನ ಅಲ್ಲ, ನೀನಾ? ಇನ್ಯಾರು? ನೀನು ಗಂಡ ಕುಳ್ಳ. ಎಂಟಿ ಬಟ್ಟೆ ಬದಲಾಯಿಸ್ತಾ ಇದ್ರೆ ಕದ್ದು ಮುಚ್ಚಿ ನೋಡ್ತಾರ, ನಾಚಿಕೆ ಆಗಲ್ಲ? ಆಯ್ತು ನಿನ್ನ. ನಿನಗೆ ತಾಳಿ ಕಟ್ಟಿ ಗೌರ್ಮೆಂಟ್ ಸೀಲ್ ಹೊಡೆದಿರೋ ನಾನು ನೋಡ್ತೀನಿ. ನೀನ್ ಪಕ್ಕದ ಮನೆಯನ್ನ ಬಂದ್ ನೋಡ್ತೇನೆ. ಅಂದಿಂದ ಯಾವ್ದಿದು ಗೂಟ ಕಿತ್ಕೊಂಡ್ ಬಂದಿರೋ ಕೋಣ? ಲೇ, ನಿನ್ಗೆ ಇದು ನ್ಯಾಯವಾಗಿದ್ದೇನೆ? ಸರಿ ಅನಿಸ್ತಾ ಇದ್ದೇನೆ? ಸ್ವಂತ ಗಂಡನ ಮುಂದೆ ಇಟ್ಕೊಂಡು ಯಾವನ ಬೀದಿಲ್ ಹೋಗೋ ದಾಸಿನ ತರ್ಸ್ಕೊಂತಾ ಇದೆಯಲ್ಲೇ ನಿನ್ನ.
ಐ ಹ್ಯಾಡ್ ಎ ಬಿಗ್ ಪ್ರಾಬ್ಲಮ್. ಏನು ಬೇರೆಯವ್ರ ಹೆಂಡ್ತಿನ ತಪ್ಕೊಳ್ಳೋದಾ? ಕತ್ತು ಉಳ್ಕೊಂಡ್ಬಿಟ್ಟೈತೆ ಕಣಣ್ಣ. ನಾವೇನ್ ಮಾಡೋಣ? ಉಳುಕ್ ತಗ್ಸಣ ಅಂತ ಕಾಯಂಗಡಿ ಪಾಪಣ್ಣ ಹತ್ರ ಹೋಗಿದ್ನ. ಚಿಂಚಿತಾರ್ ಮಾಡೋಣ. ಅವನು ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬಿಟ್ಟವನೆ. ಬರೋದು 1 ವಾರ ಆಗುತ್ತಂತೆ. ಅದಕ್ಕೆ ಇಲ್ಲಿ ಬಂದ್ ಸೆಟ್ಲ್ ಆಗ್ಬಿಟ್ಟೇನೋ. ಲೇ, ಇನ್ನೊಂದು ಸೆಕೆಂಡ್ ನೀನ್ ಇಲ್ಲಿದ್ರೆ ನನ್ ಮಗನೇ ಮಾದೇಶ್ವರನ್ ಬೆಟ್ಟದ ಮೇಲಿಂದ ತಳ್ಬಿಟ್ಟು ನಡಿ ಆಗ್ತದೆ. ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ರ? ಯಾರು? ನನ್ ಕಾಸ ಅಕ್ಕನ ಮಗ, ನನ್ ಸೋದರಳಿ ಕಿಷ್ಟ. ನಮ್ ಅಂಬಾಬವ ನೀನು, ನಮ್ ಕಿಸ್ನಾನು ಚಿಕ್ಕ ವಯಸ್ಸಲ್ಲಿ ಅರ್ಗಿಣಿ ಮರ್ಗಿಣಿ ಮರ್ಗಿಣಿ ಅರ್ಗಿಣಿ ಆಡ್ದಂಗ ಆಡ್ತಾ ಇದ್ರು. ಏನೋ ದುರಾದೃಷ್ಟ, ಜಾತಕ ಕೂಡ್ ಬರ್ಲಿಲ್ಲ. ಅದಕ್ಕೋಸ್ಕರ ಆ ಜಾಗಕ್ಕೆ ನೀವ್ ಒಕ್ಕರ್ಸ್ಕೊಂಡ್ರಿ. ಹಂಗಂತವ ನೆಂಟು ಸ್ಥಾನ ಬಿಡಕಾಯ್ತದ? ಕಳ್ ಸಂಬಂಧ ಬಿಡಕಾಯ್ತದ? ಕಾಯಂಗಡಿ ಪಾಪಣ್ಣ ಬಂದು ಇವನ್ ಕುತ್ಕೆ ಉಳುಕ್ ತಿಕ್ಕ ಗಂಟ ಅವನ್ ಇಲ್ಲೇ ಇರ್ತಾನೆ. ಅಂಬೋ ಅವನ್ ಕರ್ಕೊಂಡ್ ಹೋಗವ, ತುಂಬಾ ಉಣ್ಣಕ್ಕಿಕ್ಕವ, ಅವನ್ ಕೇಳಿದ್ದೆಲ್ಲ ಕೊಡವ. ಕಾಯ್ತ ಇಲ್ಲಿ ಎಡ್ಕೇಳಕ್ ಬ್ಯಾಟ್ ಬಸಿ ಕೆಲ್ಸ ಅದೇ ನೋಡ್ಕೊಂಡ್ಬಿಟ್ಟು ಬರ್ತೀನಿ. ಒಳಗ್ ಕರ್ಕೊಂಡು ಹೋಗು.